ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಈಗ ಸಿದ್ದರಾಮಯ್ಯನವರೇ ಒಂದು ಕೆಲಸ ಮಾಡಬೇಕಾಗಿದೆ. ಏನು ಮಾಡಬೇಕಾಗಿದೆ? ಎಚ್ ಸಿ ಮಾದೇವಪ್ಪನವರು ಹಿಂದುಳಿದ ವರ್ಗದ್ದು ಇವ್ರಿಗೆ ಯಾರಿಗೂ ಹಿಂದುಳಿದ ವರ್ಗಕ್ಕೆ ಮುಖ್ಯಮಂತ್ರಿ ಆಗಿದೆ. ಮತ್ತು ಹಿಂದೆ ಎಲ್ಲ ಜಾತಿ ಧರ್ಮದವರೂ ಒಂದೊಂದು ಸರ್ತಿ ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ನಾವು ಬ್ಯಾಕ್ವರ್ಡ್ ಕಮಿಟಿ ಮತ್ತು ಎಸ್ ಸಿ ಎಸ್ ಟಿಗಳು, ಎಸ್ ಸಿ ಅವ್ರಿಗೆ ಮಾತ್ರ ಇನ್ನೂ ಅದು ಸಿಗಲಿಲ್ಲ, ಎಸ್ ಟಿಗೂ ಸಿಗಲಿಲ್ಲ ಅಂತ ಒಂದು ಇದನ್ನು ಇಟ್ಕೊಂಡು ಈಗ ಅದನ್ನೀಗ ಮೂವ್ ಮಾಡೋದಕ್ಕೆ ಮುಂದೆ ಮಾಡಿದ್ದಾರೆ. ಯಾರು ಆದರೆ ಹೆಸರಿಲ್ಲ, ಯಾರಾಗ್ತಾರೆ ಅನ್ನೋದು ಹೆಸರಿಲ್ಲ. ಆದರೆ ಇದು ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಗೊತ್ತಿಲ್ಲ. ಇದ್ರೆ ಹೈಕಮಾಂಡು ಯಾರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಹಿಂದೆ ಎಲ್ಲ ಒಂದು ಸತಿ ಹೇಳ್ತಾಯಿದ್ರು, ನಾವು ಯಾರನ್ನ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ ಅಂತ ಹೇಳಿದ್ರು ಅಂತ ಒಂದು ಕತೆ ಹೇಳ್ತಾಯಿದ್ರು. ಆದರೆ ಅದು ಆವಾಗ ಒಂಥರ ಸ್ಟ್ರಾಟಜಿ ನಡೆತ್ತು. ಆವಾಗ ಅಲ್ಲಿಗೆ ಹಂಗೆ ಬಿದ್ದೋಯ್ತು. ಹೋದ ತಿಂಗಳು ಜನವರಿ ಇದು ಫೆಬ್ರವರಿ ಇದು ಎಂಡಿಂಗ್ ಆಗ್ತಾಯಿದೆ. ಅಕ್ಟೋಬರಿಂದ ಕೆ ಎನ್ ರಾಜಣ್ಣವರು ಅಕ್ಟೋಬರ್ ಕ್ರಾಂತಿ ಅಂತ ಹೇಳ್ಬಿಟ್ಟು ಅಕ್ಟೋಬರು, ನವಂಬರು, ಡಿಸೆಂಬರು, ಜನವರಿ, ಫೆಬ್ರವರಿ ಆದರೂ ಇನ್ನೂ ಕ್ರಾಂತಿ ಆಗಲೇ ಇಲ್ಲ. ಬರೀ ವಾಂತಿನೇ ಆಯ್ತಾ ಇದೆ, ಕ್ರಾಂತಿನೇ ಇಲ್ಲ. ಏನು ವಿಷಯ ಕ್ರಾಂತಿ ಆಗಲಿಲ್ಲ ಹಂಗಂದರೆ, ಇವರಲ್ಲಿ ಯಾರದೇ ಆದರೂ ನಿಘಂಟು ಇಲ್ಲ, ನಿರ್ಧಾರ ಇಲ್ಲ. ಮತ್ತು ಹೈಕಮಾಂಡ್ ಹತ್ರ ಹೋಗಿ ಮಾತನಾಡುವ ಶಕ್ತಿ ಇಲ್ಲ. ಹೈಕಮಾಂಡ್ ಅವರು ಇವ್ರಿಗೆ ಟೈಮ್ ಕೊಡುವ ಅವಧಾನವೂ ಇಲ್ಲ. ಎರಡೂ ಇಲ್ಲದೆ ಏನಾಗಿದೆ ಅಂದರೆ, ಇದು 6-7 ತಿಂಗಳಿಂದ ನೆರೆಗೆ ಬಿದ್ದೋಗಿದೆ ಮುಖ್ಯಮಂತ್ರಿನ ಪದ. ಹಂಗೂ ಹಿಂಗೂ ಅಂದ್ಕೊಂಡು ಮುಖ್ಯಮಂತ್ರಿಯಾಗಿ ಪಾಪ 7 ತಿಂಗಳು ಮುಖ್ಯಮಂತ್ರಿ ಆಗಿಬಿಟ್ರು. ಯಾರು? ನಮ್ಮ ರಾಜ್ಯದ ಸಿದ್ದರಾಮಯ್ಯವರು. ಸಿದ್ದರಾಮಯ್ಯವರೇನೋ ಮುಖ್ಯಮಂತ್ರಿ ಆದರು. ಪಾಪ ನೀರು ಸಮುದ್ರದಿಂದ ಇಲ್ಲ ನದಿಯಿಂದ ಎತ್ತಿ ಹೊರಗಡೆ ಹಾಕ್ದಂಗೆ ಮೀನು ಒದ್ದಾಡುತ್ತಲ್ಲ, ಹಂಗೆ ಒದ್ದಾಡ್ತಾಯಿದ್ದಾರೆ ಚಿಲಮಿಲ ಅಂತ. ಡಿ ಕೆ ಶಿವಕುಮಾರ್ ಪತ್ರಬಿಟ್ಟು ಹೋಗಿದ್ದಾರೆ. ಅವ್ರನ್ನ ಗೋಲ್ನೇ ಕೇಳೋರು ಯಾರೂ ಇಲ್ಲ, ಹೈಕಮಾಂಡೂ ಇಲ್ಲ, ಈ ಕಡೆ ಪಕ್ಷದ ಯಾವುದೇ ಆದ ಪಾರ್ಟಿಗಳು ಇವರು ನಿರ್ಧಾರನೇ ತಗೋತಾ ಇಲ್ಲ. ಯಾಕೆ ಹಿಂಗಾಯಿತು ಅಂತ ಗೊತ್ತಿಲ್ಲ ಪಾಪ. ಅರ್ಥ ಐತೆ? ಇವರು ಡಿ ಕೆ ಶಿವಕುಮಾರ್ ಅವರು ಒಂದು ಪಾರ್ಟಿ ಅಧ್ಯಕ್ಷನಾದ ಮೇಲಾದ್ರೂ ತಮ್ಮ ನಡವಳಿಕೆನಿಗೆ ಒಂಚೂರು ಬದಲಿ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಆಗೋಗ್ಬಿಡ್ತಾಯಿದ್ರು. ಎಲ್ಲ ಏನು ಗೊತ್ತಾ, ಈ ಇದಿದೆಯಲ್ಲ ಗೋಲ್ ಕೀಪರ್ ಗೋಲ್ ಹೊಡಿತಾರೆ ಗೊತ್ತಾ, ಆ ಥರ ಶಾಟ್ಗಳೇ ಯಾವಾಗೂ ಯಾರು ಡಿ ಕೆ ಶಿವಕುಮಾರ್ ಹೊಡೆಯೋದು. ಆ ಶಾಟ್ಗಳನ್ನ ಯಾರು ತಡಿಯೋಕ್ಕಾಗಲ್ಲ. ಅದಕ್ಕೇನು ಮಾಡ್ತಾರೆ, ಅಯ್ಯೋ ನೀನು ಹೆಂಗಾರ ಒದ್ಕೊಳಪ್ಪ ಅಂತ ಬಿಟ್ಬಿಟ್ಟು ಅವ್ರು ದಾರಿ ಬಿಟ್ಟು ಹೋಯ್ತಾರೆ. ಆದರೆ ಲಾಸ್ ಆಗೋದು ಯಾರಿಗೆ? ಪಾಪ ಗೋಲ್ ಹೊದ್ದವನಿಗೆ. ಯಾಕೆ ಗೋಲು ಆಗಲ್ಲ ಅಲ್ಲಿ. ಇವರೆಲ್ಲೋ ಒದೀತಾರೆ, ಎಲ್ಲೋ ಆಗುತ್ತೆ ಅದು ಗೋಲು. ಹಂಗಾಗಿದೆ ಈಗ. ಫುಟ್ಬಾಲ್ ಗೇಮ್ ಆಗ್ಬಿಟ್ಟೈತೆ. ನಾನು ಚೆಸ್ ಗೇಮ್ ಆಡ್ತೀನಿ ಅಂತ ಇದ್ದರು. ಯಾವುದು ಚೆಸ್ ಗೇಮು, ಯಾವುದು ಫುಟ್ಬಾಲ್ ಗೇಮು? ಈ ಕೊನೆಯಿಂದ ಆ ತುದಿವರೆಗೂ ತಗೊಂಡೋಗೋದೇ ಫುಟ್ಬಾಲಾ? ಗೋಲ್ ಹೊದ್ರೆ ಮಾತ್ರ ಫುಟ್ಬಾಲು, ಇಲ್ಲಾಂದರೆ ಚೆಸ್ಸು ಅಷ್ಟೇ. ಕಾಯಿನಿಗೆ ಕರೆಕ್ಟಾಗಿ ಇಟ್ಟು ಶೂಟ್ ಮಾಡಿದ್ರೆ, ರಾಜಾರಾಣಿದು ಇದನ್ನು ಮಾಡಿದ್ರೆ ಹೌದಪ್ಪ ಯಾರೋ ಒಬ್ಬರು ಗೆಲ್ತಾರೆ ಅಂತ ಬರ್ಬೋದು. ನೀನು ಯಾವುದೂ ಮಾಡಿಲ್ಲ ಹಂಗಂದ್ರೆ ನಾನು ಚೆಸ್ ಆಡ್ತೀನಿ. ಏನು ರೀ ಡವ್ ಬಿಡ್ತೀರ ರೀ? ಡವ್ ಬಿಡೋಕ್ಕೂ ಒಂದು ಇದು ಬೇಡವೇನ್ರಿ, ಇತಿಮಿತಿ ಬೇಡವೇನ್ರಿ? ಡಿ ಕೆ ಶಿವಕುಮಾರ್ ಅವರೇ, ಇದು ರಾಜಕಾರಣ ಕಂಡ್ರೆ ಇದು ನಿಂತು ನೀರಲ್ಲ. ಇದು ರಾಜಕಾರಣ ಅಂದರೆ ಹರಿಯೋ ನೀರು. ನೆನ್ನೆನೇ ಬೇರೆ ಇರ್ತದೆ, ಇವತ್ತೇ ಬೇರೆ ಇರ್ತದೆ. ಹರಿಯೋ ನೀರಲ್ಲಿ ನೀನೇನೋ ಮಾಡೋಕ್ಕಲ್ಲ. ನಿನ್ನ ನೀರಲ್ಲೇನೋ ಒಂದು ದಾರಿ ಆಟ ಆಡ್ಕೊಂಬಿಡ್ಬೋದು.
ಅದೇ ಹೇಳ್ತಾರಲ್ಲ ಹಂಗೆ ಒಂದಷ್ಟು ಮೀನುಗಳು ತಗೊಂಡೋಗಿ ಬಿಟ್ಬಿಟ್ಟು ಸಾಕ್ಬಿಡ್ಬೋದು. ಅರೆ ನೀರಲ್ಲಿ ಮೀನು ಬಿಡೋಕ್ಕಾಯ್ತದೆ? ಹಂಗಾಯ್ತು ಈಗ ಕತೆ ನಿಂದು ಡಿ ಕೆ ಶಿವಕುಮಾರ್ ಅವರೇ. ಅದೇ ನೀರಿಗೆ ಮೀನು ಬಿಟ್ಬಿಟ್ಟು ಮೀನಿಲ್ಲ ಅಂದಂಗೆ ಆಯಿತು. ಏನೀಗ ನಿಮ್ಗೆ ಯಾವ ಎಮ್ ಎಲ್ ಎ ಯಾರೂ ಸಪೋರ್ಟ್ ಇಲ್ಲ. ಫಾರಿನ್ಗೆ 20 ಜನ ಹೋಗ್ಬಿಟ್ಟವ್ರೆ, ಮತ್ತು ಇಲ್ಲಿ 38 ಜನ ಇಲ್ಲಿ ಈಗ ಹೊಸ್ದಾಗಿ ಒಂದು ಶುರು ಮಾಡ್ಕೊಂಡವ್ರೆ. ಏನಂತ, ನಮ್ಮ 30 ಜನದಲ್ಲಿ ಯಾರಿಗಾರು 5 ಜನಕ್ಕೆ ನಮಗೆ ಮಂತ್ರಿ ಪದವಿ ಕೊಡಿ ಅಂತ ಕೇಳ್ತಾವ್ರೆ 38 ಜನ. ಏನಂತ ಕೊಟ್ಟವ್ರೆ ಲೆಟ್ರು ಪಕ್ಷಕ್ಕೆ? ನಾವು ಈಗ ಹೊಸ್ದಾಗಿ ಗೆದ್ದಿರ್ತಕ್ಕಂಥವ್ರು, ನೀವು ನಮಗೆ ಕಂಪಲ್ಸರಿ ಮಂತ್ರಿ ಪದವಿ ಕೊಡೋದು ಮತ್ತು ಸರ್ಕಾರನ ಏನಾದ್ರೂ ಇದನ್ನು ಮಾಡೋದಾದರೆ, ರೀಶಫಲ್ ಮಾಡೋದಾದರೆ ನಮಗೂ ಮಂತ್ರಿ ಪದವಿಗಳು ಬೇಕು ಅಂತ ಹೊಸಬರೇ ಕೇಳ್ತಾ ಇದ್ದಾರೆ. ಮೊದಲನೇವರೇನೆ ಹಳಬರಿರಲಿ. ಹಳಬರಿ 25 ಜನ 30 ಜನ ಅವರೇ. ನೀವು ಹಳಬರಿಗೆ 25 ಜನ ಕೊಟ್ಟರೆ ಈಗಿರೋ 35 ಜನ ಎಲ್ಲಾಯಿತು? 75 ಜನ ಅವರೇ ಆಗೋಯ್ತು. ಮತ್ತು ಇನ್ಯಾರು ಕೊಡ್ತೀರಾ? ಹೆಂಗೆ ಬರ್ತದೆ? ಬರೋದೇ 34 ಸೀಟು. 34 ಸೀಟ್ ಮಂತ್ರಿ ಪದವಿನಲ್ಲಿ ಹೊಸಬರಿಗೆ ಎಷ್ಟು ಕೊಡ್ತೀರಾ, ಹಳಬರಿಗೆ ಎಷ್ಟು ಕೊಡ್ತೀರಾ? ಯಾರನ್ನ ಕೈ ಬಿಡ್ತೀರಾ? ಯಾರನ್ನೂ ಕೈ ಬಿಡೋಂಗಿಲ್ಲ ಮಿಸ್ಟರ್ ಸಿದ್ದರಾಮಯ್ಯ ಅವರೇ. ಹೊಸಬ್ರಿಗಂತೂ ಕೊಡೋಕ್ಕಾಗಲ್ಲ. ಮತ್ತು ಇನ್ನೇನು ನಿಮ್ಮದು ಗನಂದಾರಿ ಕೆಲಸ? ಅದೇ ರಾಗ, ಅದೇ ಹಾಡು, ಅದೇ ಹಳೆ ಮುಖ ನೋಡ್ಕೊ ಅಂತ. ನಾವು ನೋಡಿ ಸಾಕಾಗೋಗಿದೆಯಪ್ಪ. 2.5 ವರ್ಷದಿಂದ 2.5-3ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಾ. ಹಳೆ ಮಕ್ಕಳನ್ನ ನೋಡಿದ್ದೀವಿ. ಅವ್ರನ್ನೆಲ್ಲ ಕಿತ್ತಾಕ್ಬಿಟ್ಟು ಹೊಸಬ್ರಿಗೆ ಯಾರಿಗಾರು ಅವಕಾಶ ಕೊಟ್ಟರೆ ಏನೋ ಹೊಸ ಮುಖ್ಯಮಂತ್ರಿಗಳ ಇದು ಮಂತ್ರಿಗಳ ಇಲ್ಲಿ ಏನಾದರೂ ಕೆಲಸ ಮಾಡಿಸ್ಕೋಬೋದಾ ಏನು? ಆ ಡಿ ಕೆ ಶಿವಕುಮಾರ್ಗೆ 2 ಖಾತೆ ಕೊಟ್ಟಿದ್ದೀರಾ. ಅವ ಏನು ಮಾಡ್ತಾನೆ ಅಪ್ಪ? 2 ಖಾತೆ ಇಟ್ಕೊಂಡು ಗಂಧಕಡ್ಡಿ ಎತ್ಕೊಂಡು ಗುದ್ಲಿ ಪೂಜೆ ಮಾಡ್ತಾರಲ್ಲ, ಹಂಗೆ ಗುದ್ಲಿ ಪೂಜೆ ಮಾಡ್ತಾರಾ? ಇಷ್ಟೇ ಮಾಡೋಕ್ಕಾಗೋದು, ಇನ್ನೇನೂ ಮಾಡೋಕ್ಕಾಗಲ್ಲ. ಯಾರು? ಡಿ ಕೆ ಶಿವಕುಮಾರು 2 ಖಾತೆ, ಮಹತ್ತರವಾದ ಖಾತೆ. ಆ ಖಾತೆ ಎಷ್ಟು ಮಟ್ಟಿಗೆ ಕೆಲಸ ಆಗಿದೆ ಅಂತಲೇ ಗೊತ್ತಿಲ್ಲ. ಆ ಖಾತೆಗೆ ದುಡ್ಡು ಬಿಡುಗಡೆ ಆಯಿತಾ ಇಲ್ವಾ ಅಂತಲೂ ಗೊತ್ತಿಲ್ಲ. ಈಗ ಏನಿದು? ಏನು ಅಂದ್ಕೊಂಡಿದ್ದೀರ ಅಂತಲೇ ಇದು. ಒಟ್ಟಿನಲ್ಲಿ ಖಾತೆ ಅಂದರೆ ಏನು, ಮಂತ್ರಿ ಅಂದರೆ ಏನು? ಅಲ್ಲ, ಈಗ ಮಂತ್ರಿ ಮಾಡಿಬಿಟ್ಟು ಅವನಿಗೆ ಕೈಗೆ ಕಾಸೇ ಕೊಟ್ಟಿಲ್ಲ ಹಂಗಂದ್ರೆ ಅವ್ನು ಹೆಂಗೆ ಖರ್ಚು ಮಾಡ್ತಾನೆ ಪಾಪ? ಸಿದ್ದರಾಮಯ್ಯ ಅವರ ಯಾವ ರೀತಿ ಮಾಡ್ತಾರೆ ಹೇಳಿ? ನಿಮ್ಮ ಡಬ್ಬ ಖಾಲಿ ಆಗ್ಬಿಟ್ಟಿದೆ. ಈಗ ಬಿಡೋಂಗಿಲ್ಲ, ಕಟ್ಕೊಳ್ಳೋಂಗಿಲ್ಲಪ್ಪ ನಿಮ್ಮನ್ನು. ನಿಮ್ಮ ಈ 5 ಫ್ರೀ ಬೇಸ್ ಬೇರೆ. ಈ 5 ಫ್ರೀ ಬೇಸಿಂದ ನೀವೆಲ್ಲೂ ದುಡ್ಡು ಎತ್ಕೊಳ್ಳೋಕ್ಕೂ ಆಗೋಲ್ಲ, ಏನೂ ಮಾಡೋಕ್ಕಾಗಲ್ಲ. ಕದಿಯೋದಕ್ಕೇನು ಮಾಡ್ಕೋಬೇಕೋ ಮಾಡ್ಕೋತಿರೋ ದಾರಿ ಬಿಡ್ರಿ. ಅದು ಹೆಂಗಾರು ದಾರಿ ಆಗೋಯ್ತದೆ, ಏನೋ ಮಾಡಿರ್ತೀರ. ಅರ್ಥ ಆಯ್ತಾ? ಲಕ್ಷ್ಮ ಒಂದು 5,000 ದುಡ್ಡು ನಾಪತ್ತೆ ಆಗಿದ್ದು, ಅದು ಮುಂದಕ್ಕೆ ಸುದ್ದಿನೇ ಆಗಲಿಲ್ಲ. ಇವರು BJP ಅವ್ರು ಮಾತಾಡೋದನ್ನೇ ಬಿಟ್ಬಿಟ್ರು. ಈಗ ಎಷ್ಟು ಕಂತು ದುಡ್ಡು ಕೊಟ್ಟರು ಬಿಟ್ಟರು ಅನ್ನೋದು ಮಾತುಕತೆ, ಏನು ವಿಮರ್ಶನೆ ಇಲ್ಲ. ಜನಗಳು ಕೇಳಿದ್ರೆ ಇಲ್ಲ ಅಂತಾರೆ. ಯಾರಿಗಿಲ್ಲ, ಏನಿಲ್ಲ, ನಾವೇ ಕೇಳಿ ತಲೆಕೆಟ್ಟೋಗಿದೆ ಇಲ್ಲಿ ಪಬ್ಲಿಕ್ಕಲ್ಲಿ. ಈ 38 ಜನ ಮಂತ್ರಿಗಳಿಗೆ ಏನು ಮಾಡ್ತೀರಾ? ಹೊಸ MLAಗಳಿಗೆ ಮಂತ್ರಿ ಪದವಿ ಕೊಡ್ತೀರೇನೋ? ಕೊಡ್ತೀರಾ ಇಲ್ವಾ ಹೇಳಿ? ಅದಾರು ತಿಳಿಸ್ಬಿಡಿ. ಕೊಡೋಕ್ಕಾಯ್ತದ? ಇಲ್ಲ, ನೀವು ಯಾರು ನಮ್ಮನ್ನು ಕೇಳಬೇಡಿ ಹಿಂಗಂತ ಡಿ ಕೆ ಶಿವಕುಮಾರ್ಗೆ ಹೇಳೋರೆಲ್ಲ ಅವ್ರ ಹೈಕಮಾಂಡ್ ಅವರು. ನೀನು ಸದ್ಯಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆಲ್ಲ ಬರಬೇಡಪ್ಪ ಹಂಗಂತ ಹೇಳ್ಬಿಟ್ಟವ್ರೆ. ಅದಕ್ಕೆ ಅವ್ರಿಗೆ ಹೋಗೋದೇ ಇಲ್ಲ, ಕರೆಯೋವರೆಗೂ ಹೋಗಲ್ವಂತೆ. ನನ್ನನ್ನು ಕರೀದಿ ಇನ್ಯಾರನ್ನ ಕರೆದವರು ಅಂತಾರೆ. ಏನು ಪಾರ್ಟಿನಲ್ಲಿ ಇವರೊಬ್ಬರೇ ಇರೋದು ಅಲ್ವಾ? ಅವ್ರು ಅಲ್ಲಿಂದ ಒಂದೇ ಸತಿ ಅಧ್ಯಕ್ಷನ ಸ್ಥಾನಕ್ಕೆ ರಾಜೀನಾಮೆ ಕೊಡಪ್ಪ ಅಂತಂದರೆ ಕೊಡಬೇಕಾಯ್ತದೆ. ಅದಕ್ಕಿತ್ತು ಯಾರೋ ಜಾರಕಿಹೊಳಿಗೋ ಮತ್ತು ಇನ್ಯಾರಿಗೋ ಒಬ್ಬರಿಗೆ ಕೊಟ್ಟರೆ ಮುಗ್ದಾಯಿತು ಡಿ ಕೆ ಶಿವಕುಮಾರ್ ಕತೆ. ಟುಸ್ ಪಟಾಕಿ. ಆಮೇಲೆ ಏನಂತಾರೆ, 2 ಮಂತ್ರಿ ಪದವಿ ಇದೆ. ಮಂತ್ರಿ ಪದವಿ ಏನು ಅದೇನು ಈಸಿಯಾಗಿ ಇಸ್ಕೋಬೋದು. ಮುಖ್ಯಮಂತ್ರಿಗಳು ಕ್ಯಾನ್ಸಲ್ ಮಾಡಿದ್ರೆ ಮುಗ್ದಾಯ್ತು. ರಾಜಣ್ಣನ ಕ್ಯಾನ್ಸಲ್ ಮಾಡಿದ್ರಲ್ಲ ಹಂಗೆ. ಅದೇನು ತೊಂದರೆನೇ ಇಲ್ಲ. ನೆಕ್ಸ್ಟ್ ಆಗದೆ ಅದೇ ಥರ. ಅಧ್ಯಕ್ಷ ಸ್ಥಾನ ಒಂದು ಇದ್ದಕ್ಕೆ ತಾನೇ ನಾನು ಅಧ್ಯಕ್ಷ ಅನ್ನೋದು. ಅಧ್ಯಕ್ಷನೇ ಇಲ್ಲದಿದ್ದಂಗೆ ಮಾಡಿಬಿಡ್ತಾರೆ ಈ ಸತಿ. ಇದಂತೂ ನನಗೆ ಮನಸ್ಸಿಗೆ ಬಂದಿದ್ದು ಇದಪ್ಪ. ಇದನ್ನೆಲ್ಲ ಹೇಳಿದ್ದೀನಿ. ಇಷ್ಟು ಹೇಳಿ ನಾನು ಈಗ ಈ ನನ್ನ ಮಾತನಿಗ ಮುಗಿಸೋಣ ಅಂತ ಇದ್ದೀನಿ. ಯಾಕೋ ಯಾರೂ ನೀವು ನೋಡ್ತಾ ಇಲ್ಲ, ಅದಕ್ಕೆ ಹೆಚ್ಚಾಗಿ ನಾನು ಮಾತಾಡ್ತಾ ಇಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಓಂ ನಮೋ ನಾರಾಯಣ, ಓಂ ನಮೋ ನಾರಾಯಣ.